3 ಕಂಟ್ರೀಸ್ ಇನ್ 1 ಡೇ. ಅದು ನನ್ನ ಬರ್ಡೇ ದಿವಸ. ಸಂಜೆ ಇಟಲಿಲಿ, ಮಧ್ಯರಾತ್ರಿ ರೊಮ್ಯಾನಿಯಾ ಅನ್ನೋ ಕಂಟ್ರಿಲಿ, ಬೆಳಗ್ಗೆ ನಾವಿರ್ತೀವಿ ಜರ್ಮನಿಲಿ. ಈ ಹೆಲಿಕಾಪ್ಟರ್ ಏನಾದ್ರು ಆನ್ ಆದ್ರೆ ಹೆಂಗಿರುತ್ತೆ? 25ನೇ ವರ್ಷದ ಮೊದಲನೇ ಊಟ. 1,22,000ನ ಒಂದೊಳ್ಳೆ ಬಟ್ಟೆ ಹಾಕ್ಬೇಕು. ಯಾಕೋ ಹಿಂಗ್ ನೋಡ್ತಾ ಇದೀಯಾ? 1,000 ರೂಪಾಯಿ ಇಡ್ಲಿ, ಪಕೋಡ 600 ರೂಪಾಯಿ. 9 ತಿಂಗಳಾದ್ಮೇಲೆ ನಾನು ದೇವಸ್ಥಾನದ ಒಳಗೆ ಹೋಗ್ತಾ ಇದೀನಿ. ಸೆಕೆಂಡ್ ಜೋನ್ಸಲ್ಲಿ ನೋಡೋಣ, ಅದಕ್ಕೆ ಜರ್ಮನ್ ಶೆಫರ್ಡ್ ಅಂತ ಕರಿತೀವಿ. ವಾವ್ ಗಾಯ್ಸ್, ಈ ರೂಮಲ್ಲಿ ಇದೇ ಲಾಸ್ಟ್ ಡೇ. ಹಲೋ ಎಲ್ರಿಗೂ ನಮಸ್ತೆ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ನೀವು ಇವಾಗ ಆಗ್ಲೇ ತಮ್ನೇಲ್ ನೋಡಿರೋ ಹಾಗೆ ಇವಾಗ ನಾವು ಮಾಡೋಕ್ ಹೊರಟಿರೋದು 3 ಕಂಟ್ರೀಸ್ ಇನ್ 1 ಡೇ. ಅದು ನನ್ನ ಬರ್ಡೇ ದಿವಸ. ಈ ಥರ ಎಲ್ಲ ಅಡ್ವೆಂಚರ್ ಯಾವತ್ತೂ ಮಾಡಿಲ್ಲ. ನಾನು ಫ್ಲೈಟ್ ಹತ್ತಿದ್ದೆ 9 ತಿಂಗಳ ಹಿಂದೆ. ಸೊ ಇದು ನನ್ನ ಸೆಕೆಂಡ್ ಫ್ಲೈಟ್. ಫುಲ್ ಜರ್ನಿ. ಇವಾಗ ಏನಾಗುತ್ತೆ, ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ, ಹೊರಡ್ತಾ ಮಾತಾಡೋಣ ಬನ್ನಿ. 51B ಒಂದ್ಸರಿ ಬಾಯ್ ಹೇಳ್ಬಿಡಿ. ಅದೇ ಪೇಪರ್ ವರ್ಕ್ ಏನೇನಿತ್ತು ಅದ್ರದ್ದೆಲ್ಲ ಸ್ವಲ್ಪ ಸಿಗ್ನೇಚರ್ ಮಾಡಿ, ಅದೇ ನನ್ನ ಅಕಾಮಿಡೇಷನ್. ಸೊ ಅಲ್ಲಿಂದ ಬಂದು ಅಲ್ಲಿರುತ್ತೆ ಬಸ್ ಸ್ಟಾಪ್. ಸೊ ಆ ಬಸ್ ಸ್ಟಾಪ್ ಇಂದ ಇಲ್ಲೇನು ನೋಡ್ತಾ ಇದ್ದೀರಾ ಅಲ್ವಾ, ಸೊ ಇದೇ ನಮ್ಮ ಮೇನ್ ಬಸ್ ಸ್ಟಾಪ್. ನಾವಿವಾಗ ಹೋಗ್ತಿರೋ ಕಂಟ್ರಿಲಿ ನಮ್ಮ ಹುಡುಗ ಇದ್ದಾನೆ. ಸೊ ಅವನಿಗೆ ಇಟಲಿಯಿಂದ ಏನಾದ್ರು ತಗೊಂಡೋಗೋಣ. ಸ್ವಲ್ಪ ಚಾಕ್ಲೇಟ್ಸ್ ತಗೊಂಡು ಲೆಟ್ಸ್ ಗೋ. ಪೆರೂಜಾ ಏನು ಗೊತ್ತಾ ಫೇಮಸ್? ಚಾಕ್ಲೇಟ್ಸ್ಗೆ ವೆರಿ ಫೇಮಸ್ ಆಲ್ ಓವರ್ ದ ವರ್ಲ್ಡ್. 8 euros ಅಂದ್ರೆ ಆಲ್ಮೋಸ್ಟ್ 800 rupees ಇದೆ ಈ ಚಾಕ್ಲೇಟ್. ಐ ಆಮ್ ಜಸ್ಟ್ ಗೋಯಿಂಗ್ ಟು ಎಕ್ಸ್ಪ್ಲೇನ್. Oh, right now you're filming? Yes. That's so cool, man. I wasn't expecting. You will be in the same flight with me. Yeah. It's crazy, it's crazy. Guys, ನೋಡಿ ಇದೆ ನಮ್ಮ ಬಸ್. ಗಾಯ್ಸ್, ನಾವ್ ಇವಾಗಿದ್ದೀವಿ ಇಟಲಿನ ಒಂದು ಏರ್ಪೋರ್ಟ್ ಅಲ್ಲಿ. ಕ್ರೇಜಿ ಇತ್ತು ಇವ್ರ ಸ್ಟೋರಿ ಅಂತೂ. ಇಷ್ಟೊತ್ತು ಕೇಳಿಸ್ಕೊಂಡು ದಂಗ್ ಆಗ್ಬಿಟ್ಟಿದ್ದೀನಿ. ವೆಲ್ಕಮ್. ನಮ್ಮ ಮನೆ ಗಾರ್ಡನ್ನೇ ಇದಕ್ಕಿಂತ ದೊಡ್ಡದಾಗಿದೆ ಅಂತ ಹೇಳ್ತಿದ್ದಾರೆ. ನಾವು ಇವಾಗಿದ್ದೀವಿ ವೈಟಿಂಗ್ ಲಾಂಜ್ ಅಲ್ಲಿ. ಇವಾಗ ನಾವು ಇಟಲಿ ಏರ್ಪೋರ್ಟ್ ಒಳಗೆ ಚೆಕ್ ಇನ್ ಆಗ್ತಿದ್ದೀವಿ. ನೀವು ನೋಡಿದ್ರಿ, ನ್ಯಾಷನಲ್ ಒಲಿಂಪಿಕ್ ಚಾಂಪಿಯನ್ ಸಿಕ್ಕಿದ್ದಾರೆ. ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ನ ಪ್ಲೇ ಮಾಡ್ತಾರೆ. ಸೊ ಇವಾಗ 40,000 ಕ್ಯಾಶ್ ಪ್ರೈಸ್ನ ಗೆದ್ಕೊಂಡು ಅವ್ರ ಕಂಟ್ರಿ ರೊಮ್ಯಾನಿಯಾ, ಸೊ ಇಟಲಿಗೆ ಬಂದಿರೋದವರು ಈ ಒಂದು ಕಾಂಪಿಟೇಷನ್ಗೆ. ಗೇಟ್ಸ್ ಓಪನ್ ಆಗಿದೆ ಚೆಕ್ ಇನ್ಗೆ. ನಾನು ತಗೊಂಡಿರೋ ಒಂದು ಬಿಗ್ಗೆಸ್ಟ್ ರಿಸ್ಕ್ ಏನಪ್ಪ ಅಂತ ಹೇಳಿದ್ರೆ, ನನ್ನ ಬ್ಯಾಗ್ ಬಂದ್ಬಿಟ್ಟು ತುಂಬ ದೊಡ್ಡದು. ಓಕೆನಾ, ತುಂಬ ದೊಡ್ಡ ಬ್ಯಾಗ್ ಇದು. ಆ್ಯಕ್ಚುಲಾಗಿ ಒಂದೇ ಒಂದು ಸ್ಮಾಲ್ ಬ್ಯಾಗ್ ಅಲೋ ಇರೋದು. ನೋಡೋಣ ಬಿಡ್ತಾರಾ ಅಥವಾ ಇದಕ್ಕೂ ಚಾರ್ಜ್ ಮಾಡ್ತಾರಾ. ನನ್ನ ಬರ್ಡೇ ದಿವಸ ಎಕ್ಸ್ಪೆನ್ಸಿವ್ ಟಿಕೆಟ್ ತೊಗೊಂಡ್ಬಿಟ್ಟಿದ್ದೀನಿ ಮೊದಲೇ. 128 euro, 12,800. ಯೂಶ್ವಲ್ ಆಗಿ ಡೈರೆಕ್ಟ್ ಫ್ಲೈಟ್ ಆದರೆ 30 to 40 euros, ಅಂದರೆ 3,000 4,000ದಿಂದ ಟಿಕೆಟ್ ಸ್ಟಾರ್ಟ್ ಆಗುತ್ತೆ. ನಾನು ರೊಮ್ಯಾನಿಯಾಗೆ ಹೋಗಬೇಕು ಅಂತ ಹೇಳಿ 2 ಟಿಕೆಟ್ ಬುಕ್ ಮಾಡಿಕೊಂಡು ಈ ಥರ ಆಟ ಆಡ್ತಾ ಇದ್ದೀನಿ. ಈ ಬ್ಯಾಗ್ ಏನಾದರೂ ಬಿಡಲಿಲ್ಲ ಅಂದರೆ ಡಬಲ್ ದಿ ಕಾಸ್ಟ್ ಕಟ್ಟಬೇಕು. ಸೊ ಈ ಬ್ಯಾಗ್ ಇದ್ರೊಳಗೆ ಫಿಟ್ ಆಗಬೇಕು. ಓ ಮೈ ಗಾಡ್, ಬಿಡ್ತಾ ಇಲ್ಲ, ಅಲ್ಲಿ ಭಯ ಆಗ್ತಾಯಿದೆ. ಒಬ್ಬ ನನ್ನ ನೋಡ್ಬಿಟ್ಟ, ಪಕ್ಕ ಬಿಡಲ್ಲ ಅಂತ ಗೊತ್ತಾಗ್ಬಿಡ್ತು. ಬಿಟ್ಬಿಟ್ರು. ಓ ಮೈ ಗಾಡ್, ಎಲ್ಲ ಬಂದ್ಬಿಡಿತ್ತು ಬಾಯಿಗೆ. ಗೈಸ್, ಈ ಹೆಲಿಕಾಪ್ಟರ್ ಏನಾದರೂ ಆನ್ ಆದರೆ ಹೆಂಗಿರುತ್ತೆ ಅಲ್ಲ, ಅದು ಈ ಥರ ವ್ಯೂವಲ್ಲಿ ನೀವು ನೋಡಲೇಬೇಕು. ನೋಡಿ, ಸ್ಪೀಡ್ ಆಯಿತು, ಜಾಸ್ತಿ ಸ್ಪೀಡ್ ಆಯಿತು. ನಮ್ಮ ಮೂವ್ ಆಗ್ತಿದೆ ನೋಡಿ. ಟೇಕ್ ಆಫ್ ರೆಡಿ ಆಗ್ತಾ ಇದೆ. ಓ ಮೈ ಗಾಡ್, ಟೇಕ್ ಆಫ್ ಆಗ್ತಿದೆ ನೋಡಿ. ಚಾವ್. uno cornetto, uno caffè. Waffle, plain, chocolate. ಈ ಕ್ರೊಸಾಂಟ್ಗೆ ಮತ್ತು ಈ ಕಾಫಿಗೆ ಡೆಡ್ಲಿ ಕಾಂಬಿನೇಷನ್ ಅಂದ್ಕೊಳ್ಳಿ. ಗಾಯ್ಸ್, ನಾನಂತೂ ಅಂದ್ಕೊಂಡಿರಲಿಲ್ಲ ಈ ಥರ ಎಲ್ಲ ನಾನು ಒಂದು ದಿವಸದಲ್ಲಿ 3 ಕಂಟ್ರಿ ಟ್ರಾವೆಲ್ ಮಾಡ್ತೀನಿ. ಸಂಜೆ ಒಂದ್ ಕಡೆ ಸ್ನ್ಯಾಕ್ಸ್ ತಿಂತೀನಿ, ನೈಟ್ ಹೋಗಿ ಒಂದ್ ಕಂಟ್ರಿಲಿ ಊಟ ಮಾಡ್ತೀನಿ, ಬೆಳಗ್ಗೆ ಬ್ರೇಕ್ಫಾಸ್ಟ್ ಇನ್ನೊಂದು ಕಂಟ್ರಿಲಿ ಮಾಡ್ತೀನಿ. ಇದೆಲ್ಲ ಒಂದು ಡ್ರೀಮ್. ನಾವು ಇವಾಗ ಸ್ನ್ಯಾಕ್ಸ್ ತಿನ್ಕೊಂಡು ಇಟಲಿಯಿಂದ ಹೊರಡ್ತಾ ಇದ್ದೀವಿ. ಖುಷಿಯಾಗಿ ಕೂತಿರ್ತಾನೆ ಅಂತ ಎಷ್ಟು ಖುಷಿಯಾಗಿದ್ದೀರ ಅಲ್ವಾ? ಏನಂತ ಹೇಳ್ಕೊಳ್ಳಿ.
ನನ್ನ ಪಕ್ಕದಲ್ಲಿ ತಾತ ಅಜ್ಜಿ. ಗಾಯ್ಸ್, ನಾವ್ ಇವಾಗ ಇಳಿತಾ ಇದೀವಿ ರೊಮ್ಯಾನಿಯಾ ಕಂಟ್ರಿಯಲ್ಲಿ. ವಾವ್, ರೊಮ್ಯಾನಿಯಾಗೇನೋ ಬಂದಿದೀವಿ ಇವಾಗ. ಹೊಟ್ಟೆ ತುಂಬಾ ಹಸುವಾಗ್ತಿದೆ, ಕೈ ಕಾಲೆಲ್ಲ ಶಿವರ್ ಆಗ್ತಿದೆ ಆ ಹೊಟ್ಟೆ ಹಸುಗೆ. ಟಾಸ್ಕ್ ಏನಪ್ಪಾ ಇವಾಗ ಅಂತ ಹೇಳಿದ್ರೆ, ಇಲ್ಲಿ ಏನೇ ತಗೋಬೇಕು ಅಂದ್ರೂ ರೊಮ್ಯಾನಿಯನ್ ಕರೆನ್ಸಿ ಲೇ ಅಂತ ಯೂಸ್ ಮಾಡಬೇಕು. ನೋಡಿ, ಇಲ್ಲೆಲ್ಲ ಲೇ ಅಲ್ಲೇ ಇದೆ, LEI. ಲೇ ನಿಮ್ಮ ಅಜ್ಜಿ ಅಂತ ಬೈದಂಗಿದೆ ನನಗೆ. ಬರ್ಗರ್ ಬೇಡ ಅಂತ ಹೇಳಿ ಬೇರೆ ಏನಾದರೂ ಟ್ರೈ ಮಾಡೋಣ ಅಂತ ಬಂದಿದ್ದೀನಿ. ಹೊಟ್ಟೆ ತುಂಬಬೇಕಲ್ವಾ, ಸೊ ನಾನು ಯೂರೋಸಲ್ಲಿ ಇವಾಗ ಪೇ ಮಾಡಿದೆ. ಕನ್ವರ್ಟ್ ಆಗಿ ಅದು ಲೇ ಅಲ್ಲಿ. They will retire for your card as euro. Okay. It will be like I will tell you, 11.80. Oh, perfect. Yeah. This chick here. And see. See. You have two more, sir. Sour chicken, barbecue. Yeah, both. Thank you so much. Guys, 1200 ರೂಪಾಯಿ ಈ ಊಟಕ್ಕೆ. ಪರವಾಗಿಲ್ಲ, ಹೊಟ್ಟೆ ಹಸಿದಾಗ ಎಷ್ಟು ಕೊಟ್ಟರು ಊಟ ತಿನ್ನಬೇಕು ಅನ್ಸುತ್ತೆ ಅಷ್ಟೇ. 25ನೇ ವರ್ಷದ ಮೊದಲನೇ ಊಟ. ಗೈಸ್, ನೋಡ್ತಾ ಇದ್ರೇ ಹಿಂಗೆ ಬಟರ್ ಚಿಕನ್, ಇದು ಶಿಜ್ವಾನ್ ಚಿಕನ್. ಹೊಟ್ಟೆ ಹಸಿದಾಗೆಲ್ಲ ಹಿಂಗೆ ಇರುತ್ತೆ, ಬಟ್ ನಿಜವಾಗ್ಲೂ ಚೆನ್ನಾಗಿದೆ. ನನಗೆ ನೂಡಲ್ಸು ಈ ಥರ ಐಟಮ್ಸ್ ಅಂದರೆ ತುಂಬ ಇಷ್ಟ. ಗಾಯ್ಸ್, ನಾವಿವಾಗ ರೊಮ್ಯಾನಿಯನ್ ಕಂಟ್ರಿನ ಕ್ಯಾಪಿಟಲ್ ಬುಕಾರೆಸ್ಟ್ ಅಲ್ಲಿ ಇದ್ದೀವಿ. ಸೊ ಇಲ್ಲಿ ನಮಗೆ 6 hours ಟೈಮ್ ಸ್ಪೆಂಡ್ ಮಾಡೋ ಅವಕಾಶ ಇದೆ. 25 ವರ್ಷ ಆಗುತ್ತೆ ರೊಮ್ಯಾನಿಯನ್ ಕಂಟ್ರಿಲಿ ನಾನು 25 ವರ್ಷ ಮುಗಿಸ್ತಾ ಇದ್ದೀನಿ. ಚೆನ್ನಾಗಿದೆ. ಯಾವುದೋ ಗೊತ್ತಿಲ್ದಿರೋ ಕಂಟ್ರಿಗೆ ಬಂದು ಇಲ್ಲಿ ನಾನು 12 o'clock ಸೆಲೆಬ್ರೇಟ್ ಮಾಡಿ ನನ್ನ ಬರ್ಡೇದು, ಮತ್ತೆ ಬೆಳಗ್ಗೆ ಇನ್ನೊಂದು ಕಂಟ್ರಿಗೆ ಹೋಗೋದು. ಚೆನ್ನಾಗಿದೆ. ಇದೆಲ್ಲ ನಾನೇನಾ ಅಂತ ಅನ್ನಿಸ್ತಿದೆ. ನಾನು ಈ ಥರ ಪರ್ಸನ್ನೇ ಅಲ್ಲ, ಏನು ಒಬ್ಬೊಬ್ಬನೇ ಓಡಾಡೋನು ಈ ಥರ ಎಲ್ಲ ನನಗೆ ನಂಬಕ್ಕಾಗ್ತಿಲ್ಲ. ನಾನು ಬೇರೆ ಕಂಟ್ರಿಲಿ ನಿಜವಾಗ್ಲೂ ಇದ್ದೀನ. ನಮ್ಮ ದೊಡ್ಡಮ್ಮ ಮಾಡ್ಕೊಡೋ ಜಾಮೂನ್, ನಮ್ಮ ಮಮ್ಮಿ ಮಾಡ್ಕೊಡೋ ಜಾಮೂನ್ನ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಫ್ಯಾಮಿಲಿಗೆ ಗ್ರೂಪ್ ಕಾಲ್ ಮಾಡಿ ನಾನು ಏನು ಮಾಡಿದ್ದೀನಿ ಅಂತ ಹೇಳಿದ್ರೆ, ಫ್ಲೈಟ್ ತೋರಿಸ್ಬಿಟ್ಟು ನಾನು ಫ್ಲೈಟ್ ಹತ್ತಾ ಇದ್ದೀನಿ. ಅವ್ರು ಅಂದ್ಕೊಂಡಿದ್ದಾರೆ ನಾನು ಇಂಡಿಯಾಗೆ ಬರ್ತಾ ಇದ್ದೀನಿ ಅಂತ. ಬಟ್ ನಾವು ಇಂಡಿಯಾಗೆ ಹೋಗ್ತಾ ಇಲ್ಲ. ನಾನು ಇಂಡಿಯಾ ಬಿಟ್ಟು ಬಂದು 9 months ಇವತ್ತಿಗೆ. ಬುಕಾರೆಸ್ಟ್ ಅಂತ ಎಲ್ಲಿ ಬರ್ದಿದೆಯೋ ಅದ್ರ ಮೇಲೇ ಚಂದ್ರ ಕಾಣಿಸ್ತಾ ಇದ್ದಾನೆ. ಗೈಸ್, ಸೊ 12 o'clock ಆಗಿದೆ. ನಾವಿವಾಗ ರೊಮ್ಯಾನಿಯಲ್ಲಿ ರೊಮ್ಯಾನಿಯನ್ ಕೇಕ್ ತಿಂತಾ ಇದೀವಿ. ರೊಮ್ಯಾನಿಯನ್ ಲಾವಾ ಕೇಕ್. ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ನನಗೆ ನಾನು ಹೇಳ್ಕೊಳ್ತಾ. ಥ್ಯಾಂಕ್ ಯು ಸೋ ಮಚ್. 5 hours later. ಗೈಸ್, ಇವತ್ತಿನ 2ನೇ ಫ್ಲೈಟ್ ಜರ್ಮನಿಗೆ ವಿಜ್ ಏರಲ್ಲಿ ಹೋಗ್ತಾ ಇದೀವಿ. ಲೆಟ್ಸ್ ಗೋ ಗೈಸ್, ಲೆಟ್ಸ್ ಗೋ. ಈ ಫ್ಲೈಟ್ ಗಾಯ್ಸ್, ಒಂದು ತಪ್ಪಿದ್ರೆ ಇನ್ನೊಂದು ಸಿಗುತ್ತೆ ಗಾಯ್ಸ್. ವಿಂಡೋ ಸೀಟ್ ಸಿಕ್ಕಿಚ್ಚಲಾಗಿ ಇದು ನನ್ನ ಸೀಟು. ಸೊ ಇದು ಖಾಲಿ ಇದೆ ಅಂದ್ಬಿಟ್ಟು ಇಲ್ಲೇ ಕೂತ್ಕೊಂಡಿದ್ದೀನಿ. ಯಾರಾದರೂ ಬಂದರೆ ಈ ಡೈಲಾಗ್ ನಮ್ಮ ಮತ್ತೆ ಚೇಂಜ್ ಮಾಡಬೇಕಾಗುತ್ತೆ. ಇಲ್ಲಿಂದ ನಿಮಗೆ ಕೊಡ್ತೀನಿ ನೋಡಿ ವ್ಯೂಸ್ಗಳು. ನಾವು ಇವಾಗಿದ್ದೀವಿ 3ನೇ ಕಂಟ್ರಿಯಲ್ಲಿ, ಜರ್ಮನಿಯಲ್ಲಿ. ಓ ಮೈ ಗಾಡ್, ನನಗಂತೂ ನಂಬೋಕ್ಕಾಗ್ತಿಲ್ಲ. ಬಟ್ ನಾವಿದ್ದೀವಿ. ನಿದ್ದೆ ಇಲ್ಲ, ನನಗೆ ಆಗ್ತಾ ಇಲ್ಲ. ಫಸ್ಟು 1 hour 1.5 hour ಮಲಗಿರ್ಬೋದಷ್ಟೇ. ಟೈಮ್ ಆಲ್ಮೋಸ್ಟ್ ಬೆಳಗ್ಗೆ 7 ಗಂಟೆ. ಇವಾಗ ಹೊರಗಡೆ ಎಲ್ಲ ಹೋಗಿ ಇಲ್ಲಿ ಸ್ವಲ್ಪ ಏನೋ ಮಾಡಬೇಕು ಅಂತ ಇದ್ದೀನಿ. ಅದಕ್ಕೆ ಫಸ್ಟು ಹೋಗಿ ಮಲ್ಕೊಳ್ಳೋಣ. ಅದಕ್ಕೆ ಮುಂಚೆ ನಾವು ಫ್ರೆಂಡ್ ಅಂತ ಹೇಳಿದ್ನಲ್ವಾ, ಈ ಫ್ರೆಂಡ್ ಬಂದ್ಬಿಟ್ಟು ಬ್ಯಾಂಗ್ಳೂರಿಂದಾನೆ. ನಾನು ಯಾವ ಕಾಲೇಜಲ್ಲಿ ಓದಿದೆ ಅಲ್ವಾ ಬ್ಯಾಂಗ್ಳೂರಲ್ಲಿ, ಸೊ ಅದೇ ಯೂನಿವರ್ಸಿಟಿ. ನನ್ನ ಫ್ರೆಂಡ್ ಬರೋದಕ್ಕೆ ಇನ್ನೂ 10 minutes ಆಗುತ್ತೆ ಅಂತ ಹೇಳಿದ್ರು. ಅವನು ಎಲ್ಲಿರ್ತಾನೆ ಅಂತ ಹೇಳಿದ್ರೆ ಬರ್ಲಿನಲ್ಲಿ. ಅವನು ಮಾಸ್ಟರ್ಸ್ ಸ್ಟೂಡೆಂಟು. ಅವನು ಬ್ಯಾಂಗ್ಳೂರಿಂದ ಮಾಸ್ಟರ್ಸ್ ಮಾಡೋಕ್ಕೆ ಬಂದಿದ್ದು. ಅವ್ನು ಬಂದು 1.5 year ಆಗಿದೆ. ನಾನು ಬಂದು 9 months ಆಗಿದೆ ಇಟಲಿಗೆ. ಸೊ ಮೀಟ್ ಆಗೋಣ ಬನ್ನಿ. 1.5 ವರ್ಷದ ಹಿಂದೆ
ತಿರುಪತಿಗೆ ಹೋಗ್ತಾ ಮಾತಾಡ್ಕೊಳ್ತಿದ್ವಿ. ಇನ್ನೂ ಪ್ಲಾನ್ಸ್ ಇರಲಿಲ್ಲ ಅವಾಗೆಲ್ಲ. ಚೇತನ್ ಆಯ್ ಯಾಕೋ ಹಿಂಗಾಡ್ತಾ ಇದೆಯಾ? ಯಾಕೋ ಹಿಂಗಾಡ್ತಾ ಇದೆಯಾ? ಏನ್ ಮಾಡ್ತಿದ್ಯಾ? ಏನಿಲ್ಲಪ್ಪ, ಏನಿಲ್ವಾ? ಋತಿಕ್ ಅಂತ ಆಯ್ತಾ, ಪಿಕ್ ಮಾಡ್ಕೊಂಡು ಫಸ್ಟ್ ಟೈಮ್ ನಂಗೆ ಚಳಿ ಆಗ್ತಿರೋದು. ಮಾರ್ನಿಂಗ್ ಅಷ್ಟೇ. 22 ಅಲ್ಲಿ 35. ಬೆಳಗ್ಗೆ ಎದ್ರೇನೆ ಫುಲ್ಲು ಬಿಸಿಲು ತಲೆಗೆ ಹೊಡಿತಾ ಇರುತ್ತೆ. ಇವಾಗ ಇಲ್ಲಿಂದ ಎಷ್ಟು ಕಿಲೋಮೀಟ್ರು? ಇಲ್ಲಿಂದ 1 hour. 1 ಅವರಾ? ನೆಗತಿ ಇದೆಯಲ್ಲೋ. ಇನ್ನೇನು ಮಾಡೋದು? ಫಸ್ಟ್ ಟೈಮ್ ನಾನು ಕನ್ನಡ ಮಾತಾಡ್ತಾ ಇದ್ದೀನಿ 9 ತಿಂಗಳಾದ್ಮೇಲೆ. ಹೌದು, ಸಂತೋಷ ಆಗ್ತಾಯ್ತಾ? ನಾನು ಫಸ್ಟ್ ದಿವಸ ಇಟಲಿಗೆ ಬಂದಲ್ಲ, ಆ ಥರ ಫೀಲಿಂಗ್ ಬರ್ತಾ ಇದೆಯೋ ಇದು ಯಾಕೆ ಏನೋ ಒಂಥರ ಭಯ. Kinder, vi ser for oss. ಗೈಸ್, ನೀವು ಇವಾಗ ಇಲ್ಲೇನು ನೋಡ್ತಾ ಇದ್ದೀರಾ ಅಲ್ವಾ? ಇದೇ ಜರ್ಮನಿನ ಒಂದು ಟ್ರೈನ್. ಇಲ್ಲಿ ನೋಡಿದ್ರೆ ನಮ್ಮ KSRTC ಬಸ್ ಇದ್ದಂಗಿದೆ, ಈ ಕಡೆ ನೋಡಿದ್ರೆ ಸಂಗೊಳ್ಳಿ ರಾಯಣ್ಣ ಮೆಟ್ರೋ ಸ್ಟೇಷನ್ ಇದ್ದಂಗಿದೆ. ಏನು ಹೇಳಕ್ಕೂ ಒಂದಿದೆ ಬಾಯಿದೆ ಅಂತ ಏನು ಬೇಕಾದೇನು ಬೇಡದ? ಎರಡು ಒಂದೇ ಕಡೆ. ಇಲ್ಲಿದ್ದೀವಿ, ಎಲ್ಲಿ ಹೋಗ್ಬೇಕು? ವಾಶ್ ಅವರ್ ಸ್ಟಾಫ್. ಹೆಂಗ ಅನಿಸ್ತಾ ಇದೆ ನಿನಗೆ? ಅಲ್ಲ, ನೆಗತಾ ಇರೋದೆ. ನಾನು ಈಗ ವಿಡಿಯೋ ಮಾಡ್ತಿರೋದು ಹೆಂಗ ಅನಿಸ್ತಿದೆ? ನಾನೀಗ ವಿಡಿಯೋ ಮಾಡ್ತಿರೋದು ಏನು ಇವಾಗಿಂದನಾ? ಮೀಟಿಂಗಿಂದನೂ ಹಂಗೆ ಅಲ್ಲ. ನಿನ್ನ ಎಕ್ಸ್ಪೋಸ್ ಮಾಡ್ತೀನಿ. ಜರ್ಮನಿಯ ಟ್ರಾಮ್ಸ್ ನೋಡಿ, ಒಂದು ಪ್ರಾಪರ್ ಟೌನ್ಗೆ ಬಂದಿರೋ ಥರ ಇದೆಯೋ ಇವಾಗ. ನಮ್ಮ ಇಟ್ಲಿ ಥರ ಇಲ್ಲ. ಇಟ್ಲಿ ಫುಲ್ಲು ಆರ್ಕಿಟೆಕ್ಚರು, ಮಂಜಿ ಬರೀ ಹಳೆ ಕಾಲದ ಬಿಲ್ಡಿಂಗ್ಗಳೇ. ನಾನಿರೋಂಥ ಪ್ಲೇಸ್, ಹುಡುಗ ಇರೋಂಥ ಅಕಾಮಿಡೇಷನ್ನು. ಸೊ ನಾನು ಇವಾಗ ಇದೇನು ತೋರಿಸೋದಿಲ್ಲ, ಒಳಗಾಗ್ಲಿ ಏನು ತೋರಿಸೋದಿಲ್ಲ. ಅದನ್ನ ನಾಳೆ ವಿಡಿಯೋಲ್ಲಿ ನೋಡ್ತೀರಾ ನೀವು. ಗುಡ್ ಮಾರ್ನಿಂಗ್ ಗೈಸ್. ಬೆಳಗ್ಗೆ 7 ಗಂಟೆಯಿಂದ ಏನೋ ಕುಕ್ ಮಾಡ್ತೀನಿ ಅಂತ ಮಾಡ್ತಾನೆ ಇದ್ದಾನೆ. ಏನು ಕುಕ್ ಮಾಡ್ತಾನೆ ಅಂತ ಸೈಲೆಂಟಾಗಿ ಹಿಂದೆಯಿಂದ ಹೋಗಿ ನೋಡೋಣ ಬನ್ನಿ. ಲೇ, ಏನೋ ಮಾಡ್ತಾ ಇದೀಯ ನೀನು? ಬಿರಿಯಾನಿ ಮಾಡ್ತೀನಿ ಅಂದೆ, ಇಲ್ಲಿ ನೋಡಿದ್ರೆ ಹಾಡು ಹಾಕೊಂಡು ಪಾತ್ರೆ ತೊಳಿತಾ ಇದೆಯಾ? ದೋಸೆ ಇಟ್ಟ ಇನ್ನು? ನೀನ್ ಇವತ್ತು ಮಾಡಲ್ಲ ಬಿಡೋ. ಲೇ, 5 ಅವರಿಂದ ಮಾಡ್ತಾನೆ ಇದೆಯೋ ಇದನ್ನ? ನಾನು ಸ್ಟಾರ್ಟ್ ಮಾಡಿದ್ದು ಇವಾಗ. ಬೆಳಗ್ಗೆಯಿಂದ ಏನೋ ಮಾಡ್ತಾ ಇದ್ದೆ. ಮತ್ತೆ ಮಾಡಿಲ್ಲ, ಮತ್ತೆ ಬನ್ನ ಕುತ್ಕೊಂಡ, ಮತ್ತೆ ಹೋದೆ. 8:30 ಬಂದಿದ್ದು. 11:30. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ಬನ್ನಿ ಗೈಸ್, ನಾನು ರೆಡಿ ಆಗ್ಬಿಡ್ತೀನಿ. ತಲೆಗೆ ಹೊಡಿತಾ ಇದೆಯೋ ಇದು ಖಾರ? ಅದೇ ಕಣ್ಣಲ್ಲಿ ನೀರು ಬರ್ತಾ ಇದೆ. ಮಧ್ಯಾಹ್ನ ಆಲ್ಮೋಸ್ಟ್ 2 o'clock ಇವಾಗ ಕರೆಕ್ಟ್ ಆಗಿ ಹೊರಟಿದೀವಿ ಸಿಟಿ ಸೆಂಟ್ರಲ್ಗೆನೆ. ಏನಕ್ಕೆ ಅಂತ ಹೇಳಿದ್ರೆ ಸರ್ಪ್ರೈಸ್. ಫಸ್ಟ್ ದೇವಸ್ಥಾನಕ್ಕೆ ಹೋಗ್ಬೇಕು. ದೇವಸ್ಥಾನಕ್ಕಿಂತ ಮುಂಚೆ ಒಂದು ಒಳ್ಳೆ ಬಟ್ಟೆ ಹಾಕ್ಬೇಕು. ಇವತ್ತು ನನ್ನ ಬರ್ಡೇ ಅಲ್ವಾ. ದೇವಸ್ಥಾನಕ್ಕೆ ಹೋದಾದ್ಮೇಲೆ ಒಂದು ಶಾಪಿಂಗ್ ಇದೆ, ಮೇಜರ್ ಶಾಪಿಂಗ್. ಇವತ್ತಿನ ಮೇಜರ್ ಶಾಪಿಂಗ್. ದುಡ್ಡೆಲ್ಲ ಖಾಲಿ ಮಾಡ್ತಾ ಇದ್ದೀನಿ ಅಂತ ಹೇಳಿ. ದುಡ್ಡೆಲ್ಲ ಖಾಲಿ ಮಾಡ್ತಾ ಇದ್ದೀನಿ. ಏನು ಮಾಡೋಕ್ಕಾಗಲ್ಲ. ಇದೆಲ್ಲ ಏನಕ್ಕೆ ಮಾಡ್ತಾ ಇದ್ದೀನಿ ಅಂತಾನು ಹೇಳ್ತೀನಿ, ಆಯ್ತಾ? ಸುಮ್ಮನೆ ಅಲ್ಲ, ಒಂದೊಂದು ರೂಪಾಯಿನೂ ಇಲ್ಲಿಟ್ಕೊಂಡೆ ನಾನು ಮಾಡೋದು. ಅಲ್ಲೇನು ನೋಡ್ತಾ ಇದ್ದೀರಲ್ವಾ, ನಾವು ಹೋಗ್ಬೇಕಾಗಿರೋ ಮಾಲ್ ಅದೇ, ಈಸ್ಟ್ ಸೈಡ್ ಮಾಲ್ ಅಂತ. ಲೆಟ್ಸ್ ಗೋ ಗಾಯ್ಸ್. ಜರ್ಮನಿಯ ಮಾಲ್ ಎಂಟ್ರೆನ್ಸ್ ನೋಡಿ ಹೇಗಿದೆ. ಜಾಕ್ ಅಂಡ್ ಜಾನ್ಸ್ ಅಲ್ಲಿ ನೋಡೋಣ. ಎಲ್ಲದೂ ನೋಡೋಣ, ಇಲ್ಲೇ ನೋಡೋಣ ನೋಡಿ. ಇಲ್ಲಿ ಯಾಕೋ ಜುಡಿಯೋ ಇದ್ದಂಗಿದೆ. ತಗೊಳ್ತಾ ಇದೀವಿ, ಒಳ್ಳೆ ತಗೊಂಡ್ಬಿಡ್ಬೇಕು. ಏನಂತ್ಯ? ನಾನು ಇಲ್ಲೇ 1 hour ವೇಸ್ಟ್ ಮಾಡಿದ್ರು ನಾನು ತಗೊಳ್ಳಲ್ಲ. ಯಾಕಂದ್ರೆ ನಾನು ಅಲ್ಲಿ ಜಾಕ್ ಅಂಡ್ ಜಾನ್ಸ್ ನೋಡ್ಬಿಟ್ಟಿದ್ದೀನಿ ಇವಾಗ. ಅದಕ್ಕೆ ಅಲ್ಲೇ ಹೋಗ್ಬೇಕು. ಬಾ. ಜಾಕ್ ಅಂಡ್ ಜಾನ್ಸ್ ಅಲ್ಲಿ ನಾನೇನಾದ್ರೂ ಇವಾಗ ಒಂದು ಶರ್ಟ್ ಎತ್ತಿದ್ರೆ ನೋಡೋ, ನನ್ನ ಲೈಫಲ್ಲೇ ಫಸ್ಟ್ ಶರ್ಟ್. ಈ ತರ ಮಾಲಿಗೆ ಬಂದು ನಾನು ಶರ್ಟ್ ತಗೊಳ್ತಿರೋದು ಲೈಫಲ್ಲೇ ಫಸ್ಟ್ ಟೈಮ್. ಅದಕ್ಕೆ ಮಾಡ್ತಿರೋದು. ಏನಕ್ಕೆ ಅಂತ ನಿಮ್ಗೆ ಅವಾಗಾದ್ರೂ ಹೇಳೋಣ, ಓಕೆನಾ? ಬಟ್ ಇವಾಗ ಇದನ್ನ ಮಾಡಬೇಕು ಅಂದರೆ ಮಾಡಿಬಿಡ್ಬೇಕಷ್ಟೇ. H&M ಅಲ್ಲಿ ನೋಡೋಣ, ಝಾರಾ ಇದ್ರೆ ಝಾರಾ ನೋಡೋಣ. ನನಗೆ ಯಾಕೆ ಈ ಥರದ್ದೇ ಇಷ್ಟ ಆಗುತ್ತೆ ಅಂತ ಕೂಡ ಗೊತ್ತಿಲ್ಲ. ಇದು 2000 rupees ಇದೆ, 20 euros. ಸೇಮ್ ಮಾಲ್ ಆಫ್ ಏಷಿಯಾ ಥರನೇ ಥೀಮಲ್ಲಿ ಮಾಡಿರೋ ಥರ ಇದೆ ಇದು. ಬರ್ಷ್ಕಾಲು ಏನು ಅನ್ನಿಸ್ಲಿಲ್ಲ. 2 ಮಿಕ್ಕಿದೆ. ನೋಡೋಣ, ಇಷ್ಟ ಆದರೆ ತೊಗೊಳ್ಳೋಣ, ಇಲ್ಲಾಂದರೆ ಹೊರಗಡೆ ಎಲ್ಲಾದರೂ ನೋಡೋಣ.
ಗೈಸ್ ನಾವು ಇವಾಗ ಸೆಂಟ್ರಿಗೆ ಬಂದಿದ್ದೀವಿ, ಸಿಟಿ ಸೆಂಟ್ರಲ್. ಈ ಮಾಲ್ಗೆ ನಾವು ಇವಾಗ ಹೋಗ್ಬೇಕಾಗಿರೋದು. ಈ ಮಾಲಲ್ಲಿ ಲೆವಿಸಲ್ಲಿದೆ, H&M ಇದೆ, ಝಾರಾ ಇದೆ, ಇಲ್ಲಿ ಪುಲ್ ಆ್ಯಂಡ್ ಬೇರ್ ಇದೆ. ಯಾವುದ್ರಲ್ಲಾದ್ರೂ ಒಂದರಲ್ಲಿ ತಗೊಳ್ಳೇಬೇಕು ಇವಾಗ. ಬನ್ನಿ, ಒಂಚೂರು ಚೆನ್ನಾಗಿದೆ ಅಂದ್ಕೊಂಡ್ರೆ 9,000 ಇದೆ. ಗೈಸ್ ಇದನ್ನೇ ಫೈನಲ್ ಮಾಡೋಣ ಬನ್ನಿ. ಓ ಇಲ್ಲೆಲ್ಲ ಸೆಲ್ಫ್ ಬಿಲ್ಲಿಂಗ್ ಇದೆ ಗೈಸ್, ಬಿಲ್ ಆಗಿದೆ. ಸೊ ಇದ್ರ ಪ್ರೈಸ್ 1800 ಆಗಿತ್ತು. ಇದನ್ನ ಹಾಕೊಂಡು ಮಾಡೋಣ ಗೈಸ್. ಆಲ್ಮೋಸ್ಟ್ 9 ತಿಂಗಳಾದ್ಮೇಲೆ ನಾನು ದೇವಸ್ಥಾನದ ಒಳಗೆ ಹೋಗ್ತಾ ಇದ್ದೀನಿ. ಈ ತರ ದೇವಸ್ಥಾನ ನೋಡ್ತಾ ಇದ್ದೀನಿ. ಒಳಗೆ ಹೋಗಿ ಮಿನಿಮಮ್ ಒಂದು 15 ನಿಮಿಷ 20 ನಿಮಿಷ ಒಳಗೆ ಕುತ್ಕೋಬೇಕು. ತುಂಬಾ ಮಾತಾಡೋದಿದೆ ಅವ್ರ ಹತ್ರ. ಜರ್ಮನಿಯಲ್ಲಿ ಹಿಂದೂ ಮಹಾಗಣಪತಿ ಟೆಂಪಲ್ ಸೇಮ್ ನೋಡಿ. ಫಾರಿನರ್ಸ್ ಎಲ್ಲ ನಮ್ಮ ಹಿಂದೂ ಟೆಂಪಲ್ ನೋಡಕ್ ಬರ್ತಾರೆ. ಜರ್ಮನಿಯಲ್ಲಿರೋ ಗಣಪತಿ ಟೆಂಪಲ್ ಒಳಗೆ ನೋಡೋಣ ಬನ್ನಿ. ಫಾರಿನರ್ಸ್ ಹೇಗೆ ಕೂತಿದ್ದಾರೆ ನೋಡಿ, ಪ್ರೇ ಮಾಡಬೇಕೆಲ್ಲ. ದೇವರನ್ನ ನೋಡ್ಕೊಡಿ. ನಮ್ಮ ಇಂಡಿಯನ್ಸ್ಗಿಂತ ಜಾಸ್ತಿ ಫಾರಿನರ್ಸ್ ಇದ್ದಾರೆ. ಆ್ಯಪಲ್ ಪ್ರಸಾದ ಗೈಸ್. ನಾವು ಇವಾಗ ಇಂಡಿಯನ್ ರೆಸ್ಟೋರೆಂಟಲ್ಲಿ ಏನು ಸಿಗುತ್ತೆ, ಏನು ತಿನ್ಬೋದು ನೋಡೋಣ ಬನ್ನಿ. ಜರ್ಮನಿಯಲ್ಲಿ ಇಂಡಿಯನ್ ಫುಡ್ಡಿನ ಬೆಲೆ ಎಷ್ಟು ಅಂತ ತಿಳ್ಕೊಳ್ಳೋಣ ಬನ್ನಿ. ನೀನು ಯೋಚನೆ ಮಾಡಬಾರ್ದು, ತಿಂತಾ ಇರಬೇಕು. ನನ್ಗೆ ಅಯ್ಯೋ ಅಂತ ಹೇಳ್ತಾ ಇರಬಾರ್ದು. 2,000 ರೂಪಾಯಿ ಆದ್ರೂ ಯೋಚನೆ ಮಾಡಬಾರ್ದು. ಇಡ್ಲಿ ವಡೆ 1,100 ರೂಪಾಯಿ. ತಿನ್ನೋಣ, ಏನು ಮಾಡೋಕ್ಕಾಗಲ್ಲ, ತಿನ್ನೋಣ. ಹೇಳ್ಬೇಕಲ್ವಾ, ಒಂದು ವಡೆ 700 ರೂಪಾಯಿ, ಸಾಂಬಾರ್ ವಡ 800 ರೂಪಾಯಿ, ಪಕೋಡ 600 ರೂಪಾಯಿ, ಪೂರಿ ಬಜ್ಜಿ 1,100 ರೂಪಾಯಿ, ರಸಮ್ ನೋಡಲಿ, ರಸಮ್ 550 ರೂಪಾಯಿ. ಲೂಟ್ ಮಾಡ್ತಾ ಇದ್ದಾರೆ ಇವರು. ನಾನು ಬಂದಾಗಿಂದ ಎಲ್ಲೂ ಇಡ್ಲಿ ವಡೆ ತಿನ್ನಕ್ಕೆ ಚಾನ್ಸಸ್ ಸಿಕ್ಕಿಲ್ಲ. ಇವಾಗ ಇಡ್ಲಿ ವಡೆ ತಿನ್ನೋಣ. ಆಮೇಲೆ ಗೀ ಪುಡಿ ಇಡ್ಲಿ ಇದೆಯಲ್ಲ, ಗೀ ಪುಡಿ ಇಡ್ಲಿ ತಗೋಣ. ಇದೊಂದು, ನೀನೊಂದು ಹೇಳು ನಾನೊಂದು ಹೇಳ್ತೀನಿ, ಶೇರ್ ಮಾಡೋಣ. ನನ್ನ ಬಾಡಿ ಅಲ್ಲ, ನೀನೇ ಹೇಳು. ನಿಂತೆಷ್ಟು ಹೇಳು. ನೀನೇ ಕೊಡಿಸ್ತೀಯಾ? ನೀನೇ ಕೊಡಿಸ್ತೀಯ? ಬೇಡ ಬೇಡ, ಸುಮ್ಮನೆ ಹೇಳಿದೆ ಸಾಕು. ನೀನು ಇಷ್ಟ ಹೇಳಿದಲ್ವಾ. ಅಲ್ಲ, ಸ್ಪೈಸಿಯಾಗಿ ಪನ್ನೀರ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ಇವ್ನು ಟ್ರೈ ಮಾಡಿದ್ರೆ ಸ್ವೀಟ್ ಇದೆ ಅಂತ ಹೇಳ್ತಿದ್ದಾನೆ. ಕರೆದ್ಬಿಟ್ಟು ಏನು ಅಂತ ಕೇಳೋಣ. ಬಂದಿದ್ದೀವಿ ಅಂತ ತಿನ್ಕೊಂಡು ಹೋಗ್ಬಿಡೋಣ. 1,000 ರೂಪಾಯಿ ಇಡ್ಲಿ ಹೆಂಗಿದೆ ನೋಡೋಣ ಬನ್ನಿ. ಏನೂ ಮಜಾ ಇಲ್ಲ, ಬಟ್ ಏನೋ ತಿಂತಾ ಇದ್ದೀನಿ ಅಂತ ತಿನ್ಬೇಕಷ್ಟೇ. ಚೆನ್ನಾಗಿದೆ. ಚಟ್ನೀಸ್ ಎಲ್ಲ, ಈ ಚಟ್ನೀಸ್ ತಿನ್ಬೇಕಷ್ಟೇ. ಇವಾಗ ಇಡ್ಲಿ ಏನು ತಿಂತಾ ಇದೀನಿ ಅಂತ ಏನು ಅನ್ನಿಸ್ತಾ ಇಲ್ಲ. ಆ ದುಡ್ಡೇ ಜಾಸ್ತಿ ಅನ್ನಿಸ್ತಾ ಇದೆ. 10 ರೂಪಾಯಿ 20 ರೂಪಾಯಿ ನಾವು ಇಡ್ಲಿ ತೊಗೊಂಡ್ರೆ ಚಟ್ನಿ ಅಲ್ಲಿ ಇಟ್ಬಿಟ್ಟಿರ್ತಾರೆ. 1,000 ರೂಪಾಯಿ ಕೊಟ್ಟರು ಚಟ್ನಿ ಇಷ್ಟಿಷ್ಟು ಹಾಕಿದ್ದಾರೆ. ನಾನು 2 ಇಡ್ಲಿಗೆ ಫಿನಿಶ್ ಮಾಡಿಬಿಟ್ಟಿದ್ದೀನಿ ಅದನ್ನು. ಹೆಂಗಿತ್ತು ಊಟ? ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಸುಮ್ಮನೆ ಇದ್ರೆ ಅದೇ ಚೆನ್ನಾಗಿರುತ್ತೆ. ಇದೇ ಇದ್ರ ರಿವ್ಯೂ. ನಮ್ಮ ಇಂಡಿಯನ್ ಫುಡ್ನ ಬೇರೆ ಕಂಟ್ರಿಲಿ ಟ್ರೈ ಮಾಡಬೇಕು ಅಂದರೆ ಇಷ್ಟೇ ಇರುತ್ತೆ. ಊಟದನ್ನ ಸೈಡಿಗೆ ಇಟ್ಟರೆ ಶಾಪಿಂಗ್ ಹೋಗೋಣ. ಒಂದು ದೊಡ್ಡ ಶಾಪಿಂಗ್ ಮಾಡೋದಿದೆ, ನಿಮಗೆ ತೋರಿಸ್ತೀನಿ ನಾನು. ತುಂಬ ಮೆಮೊರಬಲ್ ನಂದದು. ಈ ಟ್ರೈನಲ್ಲಿ ಹೋಗ್ತಾ ನೋಡೋಣ. ತುಂಬ ವೆಯ್ಟ್ ಮಾಡ್ತಿದ್ದೆ ಇದಕ್ಕೋಸ್ಕರ. ಫೈನಲಿ ಅದನ್ನ ಮಾಡ್ತಿದ್ದೀವಿ. ಲೆಟ್ಸ್ ಗೋ ಗೈಸ್. ನಾವು ಇಷ್ಟೊತ್ತು ವೆಯ್ಟ್ ಮಾಡಿದಂತಹ ಮೂಮೆಂಟಿಗೆ ಬಂದೇ ಬಿಟ್ಟಿದ್ದೀವಿ. ಏನಂದರೆ ಬರ್ಲಿನಲ್ಲಿರೋ ಆ್ಯಪಲ್ ಸ್ಟೋರಲ್ಲಿ ನಾವು ತಗೊಳಕ್ಕೆ ಹೋಗ್ತಿರೋದು ಐಪ್ಯಾಡ್ ಗೈಸ್. ಐಪ್ಯಾಡ್ ಸ್ಪೇಷಿಯಸ್ ಆಗಿ ಇಷ್ಟು ದೊಡ್ಡದಾಗಿದೆ ಅಲ್ಲ, ಕ್ರೇಜಿ. ಡಿಸೈಡ್ ಮಾಡೋಣ ಯಾವ್ದು ತಗೋಬೇಕು ಅಂತ. ಸೊ ನನ್ನ ಹತ್ರ 2 ಆಪ್ಷನ್ ಇದೆ. ಅದರಲ್ಲಿ ಯಾವ್ದು ತಗೊಳ್ತೀನಿ ಅನ್ನೋದನ್ನ ಇವಾಗ ಡಿಸೈಡ್ ಮಾಡ್ತೀನಿ. ನೋಡಿ ಇಲ್ಲಿದೆ ಐಪ್ಯಾಡ್ಸು. You want to buy an iPad? Yeah. Okay. 11 inches, yeah. 11 inch and also 13 inch. I want to know the price of both. Okay, the prices are here. M4. Let me show you. 1,00,000 ಅಂತ ನಾನು ಯೋಚನೆ ಮಾಡ್ತಿದ್ದೆ. ಧೈರ್ಯ ಕೊಡ್ತಾ ಇದ್ದಾನೆ ಚೇತನ್ ಇಲ್ಲಿ. ಧೈರ್ಯ ಮಾಡಬೇಕು ಗಾಯ್ಸ್. ಇನ್ನೊಂದನ್ನು ಇನ್ವೆಂಟ್ ಮಾಡಿದ್ವಿ. ಸ್ಟೂಡೆಂಟ್ ಆಗಿದ್ರೆ ಈ ಅಪ್ಲಿಕೇಶನ್ ನಿಮ್ಮ ಹತ್ರ ಇದ್ರೆ ಕಡಿಮೆ ಆಗುತ್ತಂತೆ ಸ್ಟೂಡೆಂಟ್ ಆಫರು. 17 Pro Max ನಾನು ಇಲ್ಲಿ ಬಂದಿದ್ದೆ ನನಗೂ. ಅಣ್ಣನ ಹತ್ರ ಯಾವ ಫೋನ್ ಇರೋದು ಗೊತ್ತಾ ಗೈಸ್? 17 Pro Max. ಹಳ್ಳಿ ಹುಡುಗ ಅನ್ಕೊಂಡು ನೀವು ನೋಡಿ ಯಾಮಾರ್ಬೇಡ್ರಿ. ಅಣ್ಣ ಬೇಜಾನ್ ರಿಚ್ ಇದ್ದಾನೆ. ನಾವು ಇವನ್ನ ಪ್ರೀತಿಯಿಂದ ಜರ್ಮನ್ ಅಲ್ಲಿ ಇರೋದಲ್ವಾ, ಅದಕ್ಕೆ ಜರ್ಮನ್ ಶೆಫರ್ಡ್ ಅಂತ ಕರಿತೀವಿ. ನೀವ್
ಹಂಗೆಲ್ಲ ಕರಿಬೇಡಿ ಪ್ಲೀಸ್. ಇವ್ನು ಇವಾಗ ರಿಗ್ರೆಟ್ ಆಗ್ತಿದ್ದಾನೆ, ನಾನು ಇಲ್ಲೇ ಬಂದು ತಗೋಬೇಕಿತ್ತು ಅಂತ. ಇದಕ್ಕೆಲ್ಲ ಋತಿಕೆ ಇರಬೇಕು, ಹಿಂಗೆಲ್ಲ ಸುಮ್ಮನೆ ಹೋಗಿ ಟೋಪಿ ಬಿಡೋದಲ್ಲ. ರಿಗ್ರೆಟ್ ಆಗ್ತೀನಿ ರಿಗ್ರೆಟ್ ಆಗ್ತೀವಿ ಇವಾಗ. ಇದೇನು ನೋಡ್ತಾ ಇದೆ ನಾನು ಅನ್ಕೊಂಡಿರೋದು. ಸೊ ಇದ್ರದ್ದು ಪ್ರೈಸ್ 80,000 ಇದೆ 128ಗೆ. ನನಗೆ ಬೇಕಾಗಿರೋದು 512 GB. 512 GB 1,20,000 ಆಲ್ಮೋಸ್ಟ್ ಬರುತ್ತೆ. ಏನ್ ಮಾಡೋಣ ಹೇಳು, ನನಗೆ 1 ಲಕ್ಷ ನೋಡ್ತಾನೆ ಇದೆ. 1 ಲಕ್ಷ ಯೋಚನೆ ಮಾಡ್ಬೋದು. ತಗೊಂಡ್ರೆ ತಗೊಂಬಿಡ್ಬೋದು, ಎರಡು ಮಾತು ಇರಬಾರ್ದು. ಒಂದೇ ಮಾತಿರೋದು ಇವಾಗ, ಒಂದೇ ಮಾತು, ಓದೆ ಬಂದೆ ಅಷ್ಟೇ. ತಗೋಬಾ, ನಡಿಯೋ, ನಿಜ ನಡಿಯೋ, ತಗೊಂಬಿಡ. A few moments later. ಹಲೋ ಗಾಯ್ಸ್, ನಾವು ಇವಾಗ ಸೆಕೆಂಡ್ ಟೈಮ್ ಓಪನ್ ಮಾಡ್ತಿದೀವಿ ಇದೇ ಬಾಕ್ಸ್ ನ. ನಿಜ ಹೇಳ್ಬೇಕು ಅಂದ್ರೆ ಫುಲ್ ಅನ್ಬಾಕ್ಸ್ ಮಾಡಿ ಮೈಕ್ ಆನ್ ಮಾಡ್ದೆ ಎಲ್ಲ ಹೋಗ್ಬಿಟ್ಟಿದೆ. ಮತ್ತೆ ವಾಯ್ಸ್ ಓವರ್ ಕೊಡೋದು ವೇಸ್ಟ್. ಅದಕ್ಕೆ ಇನ್ನೊಂದ್ಸರಿ ನಿಮ್ ಮುಂದೆ ಅನ್ಬಾಕ್ಸ್ ಮಾಡ್ಬಿಡ್ತೀನಿ. ಅಂದ್ರೆ ಇದು ಏನಿಲ್ಲ, ಆಲ್ರೆಡಿ ತೆಗ್ದಿದ್ದೀನಿ, ಮತ್ತೆ ಇನ್ನೊಂದ್ಸರಿ ಅನ್ಬಾಕ್ಸ್ ಮಾಡ್ತೀನಿ ವಿಡಿಯೋಗೋಸ್ಕರ. ಅಟ್ಲೀಸ್ಟ್ ನಿಮ್ಗೆ ಏನ್ ಹೇಳ್ದೆ ಅಂತ ತಲುಪಿಸ್ತೀನಿ, ಓಕೆನಾ? ಇದು ನನ್ನ ಫಸ್ಟ್ ಹೊಸದು ಆಪಲ್ ಸ್ಟೋರ್ ಇಂದ ಒಂದು ಏನೋ ತಗೊಂಡಿದೀನಿ ಅಂದ್ರೆ ಇದೇ ಫಸ್ಟ್, ಓಕೆನಾ? ಬೇರೆ ಎಲ್ಲ ಏನ್ ಪರ್ಚೇಸ್ ಮಾಡಿದ್ದೆ. ಸೊ ಇದು ನನ್ನ ಹತ್ರ ಇರೋದು ಕೂಡ ಐಫೋನ್ ಯೂಸ್ಡ್ ಒನ್. ಸೊ ಇದು ಬಂದ್ಬಿಟ್ಟು ಹೊಸದು, ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಮೀ. ಇವಾಗ ನನಗೆ ಇದು ಬೇಕೇ ಬೇಕಿತ್ತು, ಅದಕ್ಕೆ ತಗೊಂಡಿರೋದು. ನಾನು ಅಪ್ಪ ಹತ್ರ ಆಗ್ಲಿ ಅಮ್ಮ ಹತ್ರ ಆಗ್ಲಿ ದುಡ್ಡಿಸ್ಕೊಂಡು ತಗೊಂಡಿಲ್ಲ, ನಂದೇ ಸ್ವಂತ ದುಡ್ಡು, ಆಯ್ತಾ? ಸ್ವಂತ ದುಡ್ಡಲ್ಲಿ ತಗೊಂಡಿದೀನಿ. ಆ ಖುಷಿಯಿಂದ ಓಪನ್ ಮಾಡ್ತಾ ಇದೀನಿ, ಅದು ನನ್ನ ಬರ್ಡೇ ದಿವಸ. ಸೊ ಇವಾಗ ನಾವು ಐಪ್ಯಾಡ್ ನ ಅನ್ಬಾಕ್ಸ್ ಮಾಡ್ತಾ ಇದೀವಿ ಜರ್ಮನಿಯಲ್ಲಿ, ಅದು ಬರ್ಲಿನ್ ಅಲ್ಲಿ. ಅನ್ಬಾಕ್ಸ್ ಮಾಡೋಣ ಗೈಸ್, ಅನ್ಬಾಕ್ಸ್ ಮಾಡೋಣ. ಸೊ ಮಾಡಿದ್ದೀನಿ, ಬೇರೆ ವಿಡಿಯೋಸ್ ನೋಡಿರ್ತೀವಲ್ವಾ, ಹಿಂಗ್ ನೋಡಿದ ತಕ್ಷಣ ಹಿಂಗ್ ಅಂದಿದ ತಕ್ಷಣ ಕೆಳಗೆ ಬಿದ್ದೋಗ್ಬಿಡೋದು, ಹಂಗೆ ಆಗ್ಬಾರ್ದು ಅಂದ್ಬಿಟ್ಟು ಮೆಲ್ಲಕ್ಕೆ ತೆಗೆದೆ ಫಸ್ಟ್ ಟೈಮು. ವಾವ್ ಗೈಸ್, ಕ್ರೇಜಿ ಇದೆ. ಇವಾಗ ನಾವು ಈ ತರ ಎತ್ಕೊಂಡು, ಎಷ್ಟು ಸ್ಲೀಕ್ ಇದೆ ನೋಡಿ, ಏನೋ ಒಂದು ಸ್ಲೇಟ್ ಇಟ್ಕೊಂಡಂಗೆ ಆಗ್ತಿದೆ. ಇವಾಗ ನಾವು ಅನ್ಬಾಕ್ಸ್ ಮಾಡೋಣ. ಇದಕ್ಕೊಂದು ಚಾರ್ಜರು, ಒಂದು ಮ್ಯಾನ್ಯುವಲ್ ಕೊಟ್ಟಿದ್ದಾರೆ. ಇದು ಬಂದ್ಬಿಟ್ಟು ಮ್ಯಾಕ್ ಬುಕ್ 512 GB M4 ವೇರಿಯಂಟ್, M4 ಚಿಪ್ ವೇರಿಯಂಟ್. ವಾವ್ ಗೈಸ್, ಅದು ಪರ್ಪಲ್ ಕಲರು ನನ್ನ ಫೇವ್ರೆಟ್ ಕಲರ್ ಇದಂತೂ. ಆಕ್ಚುಲ್ ಆಗಿ ಸಿಲ್ವರ್, ಬ್ಲ್ಯಾಕ್ ಇದೆಲ್ಲ ಇರುತ್ತೆ, ಬಟ್ ಬ್ಲ್ಯಾಕು ಚೆನ್ನಾಗಿತ್ತು, ಬಟ್ ನನಗೆ ಪರ್ಪಲ್ ತುಂಬಾ ಇಷ್ಟ ಆಯ್ತು. ಇವಾಗ ನೋಡಿದ್ರೆ ಸಿಲ್ವರ್ ಕಾಣಿಸುತ್ತೆ, ಬಟ್ ಹತ್ರ ಇದ್ರೆ ಇದು ಪರ್ಪಲ್, ಓಕೆನಾ? ಪರ್ಪಲ್ ಎಡಿಷನ್. ಲುಕ್ ಅಟ್ ದಿಸ್ ಗೈಸ್. ಬಟ್ ಅವಾಗಲೇ ಮಾಡಿದ ವಿಡಿಯೋ ಆನ್ ಮಾಡಿರ್ಲಿಲ್ಲ, ಒಳ್ಳೇದಾಯ್ತು. ಆನ್ ಮಾಡೋಣ ಗೈಸ್. ಜರ್ಮನಿ ಬರ್ಲಿನ್ ಅಲ್ಲಿ ಆಪಲ್ ಅನ್ಬಾಕ್ಸ್ ಮಾಡ್ತಾ ಇದೀವಿ. ಐಪ್ಯಾಡ್ ನ ಸ್ವಂತ ದುಡ್ಡಲ್ಲಿ ತಗೊಂಡಿರೋದು. ಚಿಕ್ಕ ವಯಸ್ಸಲ್ಲಿ ನನ್ನ ಟಿವಿ ಅಂತಿದ್ರು, ಅಂದ್ರೆ ಒಂದು ಟ್ಯಾಬ್ ಹತ್ರ ಇತ್ತು, ನಾವಪ್ಪ ಹತ್ರ ಅವಾಗ ಕೊಡಿಸ್ಕೊಂಡಿದ್ದೆ. 1000 ರೂಪೀಸ್, ಅದು ಯೂಸ್ಡ್. ನಾವಪ್ಪ ನೋಡಿದ್ರೆ ನಾವಪ್ಪನೇ ಈ ವಿಡಿಯೋಲಿ ಖುಷಿ ಆಗ್ತಾರೆ, ಹೊಸ ಟ್ಯಾಬ್ಲೆಟ್ ನ ಅಷ್ಟು ದೊಡ್ಡ ಫೋನ್ ನ ಇವಾಗ ತಗೊಂಡಿದ್ದಾನೆ ಅಂತ. ಐ ಹ್ಯಾಡ್ ಟು ಗಿಫ್ಟ್ ಸಮಥಿಂಗ್ ಫಾರ್ ಮೈ ಸೆಲ್ಫ್. ಸೊ ದಿಸ್ ಇಸ್ ದ ಒನ್ ಐ ಡಿಡ್. ಅಂಡ್ ಆಲ್ಸೋ ಇವತ್ತಿನ ಕಂಪ್ಲೀಟ್ 3 countries 1 day ಆ ಟ್ರಿಪ್ ಸಹ ಈ ಡೇನೆ ಮಾಡಬೇಕು ಅಂತ ಹೇಳಿ ಮಾಡಿರೋದು. ಲೆಟ್ಸ್ ಗೋ ಗೈಸ್, ಲೆಟ್ಸ್ ಗೋ. ಇದೆಲ್ಲ ಹೇಳ್ತಾ ಇದೆ ಹಲೋ, ಹಾಯ್, ಚಾವ್ ಅಂತ ಎಲ್ಲ. ಈ ಡೇನ ನಾನು ಮೆಮೊರಬಲ್ ಆಗಿ ಇಟ್ಕೊಂಡು ಲೆಟ್ಸ್ ಗೋ. DOP ಚೇತನ್ ಅಡಿಯಲ್ಲಿ, ಕ್ಯಾಮ್ರಾಮ್ಯಾನ್ ಚೇತನ್, ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್. ನಿಮ್ಗೆಲ್ಲ ತೋರಿಸಿ, ಇವತ್ತೇನೇನಾಗಿದೆ ಅಂತ ತೋರಿಸಿ, ಒಂದು ಶೂಟ್ ಮಾಡಿ, ಇದು ನನ್ನ ಮೆಮೊರಬಲ್ ಡೇ ಆಗಿರುತ್ತೆ ಅಂತ ಹೇಳಿ ಇಲ್ಲಿಂದ ಸೈನ್ ಆಫ್ ಮಾಡ್ತಿದ್ದೀನಿ. ನಾಳೆ ಸಿಗೋಣ, ನಾಳೆ ವಿಡಿಯೋಲಿ. ಲೆಟ್ಸ್ ಗೋ, ಸಿ ಯು, ಬಾಯ್ ಬಾಯ್. ನಮ್ಮ ಮಮ್ಮಿಗೋಸ್ಕರ